ಸುಮಾರು ದಿನಗಳಿಂದ ಪ್ರತಿ ದಿನ ಆ ಮಂಜುನಾಥೇಶ್ವರನ ಮೇಲೆ, ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರದ ಮೇಲೆ ಇಡೀ ಕರ್ನಾಟಕ ಕನ್ನಡಿಗರ ಅಷ್ಟೇ ಅಲ್ಲ, ಕೇರಳ, ತಮಿಳುನಾಡು, ದೇಶದಾದ್ಯಂತ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ. ಅಂತ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ 6.5 ಕೋಟಿ ಜನರ ಮನಸ್ಸು ಕೂಡ ನೋವಾಗಿದೆ. ಅತಿ ಶೀಘ್ರವಾಗಿ ಯಾಕೆ ವಿಳಂಬ ಮಾಡ್ತೀರಿ? SIT ತನಿಖೆ ಮಾಡಿದೆ, 13 ಕಡೆಯೋ 15 ಕಡೆಯೋ 17 ಕಡೆಯೋ. ಹಾಗೆ ಈ ಕೆಲಸ ಮಾಡಬಾರ್ದಾಗಿತ್ತು. ಆಯ್ತು, ನಿಮ್ಮ ಅಧಿಕಾರಿಗಳು ಕಂಡುಹಿಡಿಬೇಕು, ಮಾಡ್ತಿದ್ದಾರೆ. ಶೀಘ್ರವಾಗಿ ಮಾಡಿ ಅದನ್ನ ತಪ್ಪಿಸಿ. ಮೊದಲು ಬರೀ ಧರ್ಮಸ್ಥಳ ಕ್ಷೇತ್ರ ಬರೀ ಆ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇಡೀ ಕನ್ನಡ ನಾಡಿನ 6.5 ಕೋಟಿ ಜನರ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವರು. ಅದಕ್ಕೆ ನೀವು ಕೂಡಲೇ ಸರ್ಕಾರ ಪರಿಣಾಮಕಾರಿಯಾಗಿ ಅದನ್ನ ಮುಕ್ತಗೊಳಿಸ್ಬೇಕು. ತಪ್ಪಿತಸ್ಥರನ್ನ ನೇಣಾಕ್ತಕ್ಕಂಥದ್ದನ್ನ ನೀವು ಮಾಡಿದ್ರೆ ನಿಮ್ಮನ್ನ ಮೆಚ್ತಾರೆ ಜನ. ಆ ಕೆಲಸ ಮಾಡ್ತೀರಿ ಅಂತೇಳಿ ನಾನು ಸರ್ಕಾರವನ್ನ ದಯಮಾಡಿ ಮನವಿ ಮಾಡ್ತೀನಿ.